ಗ್ಯಾರಂಟಿ ಯೋಜನೆಗಳನ್ನು ಟೀಕೆ ಮಾಡುವಂತಹ ಬಿಜೆಪಿಗೆ ಸಂತೋಷ್ ಲಾಡ್ ಕೌಂಟರ್ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆ ಹಣ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಬಿಜೆಪಿಯವರು ಪದೇ ಪದೇ ಆ ಬಗ್ಗೆ ಟೀಕೆ ಮಾಡ್ತಾನೆ ಇರ್ತಾರೆ. ನೀವು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಾ ಇರಿ. ನೀವು ಕೂಡ ಪ್ರಶ್ನೆನೇ ಮಾಡ್ತಾ ಇರಿ, ನಾವು ಉತ್ತರ ಕೊಡ್ತೀವಿ. ಇದೇ ರೀತಿ ಬಿಜೆಪಿಯವರು 10 ಲಕ್ಷ ಕೊಡ್ತೀವಿ ಅಂತ 11 ವರ್ಷ ಆಯಿತು. ಅದನ್ನು ಅವರು ಯಾವಾಗ ಕೊಡ್ತಾರೆ ಅಂತ ಕೇಳಬೇಕು ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ರು, ಅವರು ಕೂಡ ಭರವಸೆ ಕೊಟ್ಟಿದ್ರು, ಅವರು ಕೂಡ ದೇಶದ ಜನತೆಗೆ ಗ್ಯಾರಂಟಿ ಕೊಟ್ಟಿದ್ರು. ಆದರೆ ಆ ಹಣ ಅವರು ಯಾವಾಗ ಕೊಡ್ತಾರೆ ಅಂತ ಸಂತೋಷ್ ಲಾಡ್ ಅವರು ಪ್ರಶ್ನೆ ಮಾಡಿದ್ದಾರೆ. ಮೂರು ತಿಂಗಳಿಂದ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕೊಡ್ತೀವಿ ಅಂತ ಹೇಳಿ. ಅಗಲಾಗಲ ಬಿ ಜೆ ಪಿಯವರು ಇದ್ರ ಬಗ್ಗೆ ಟೀಕೆ ಮಾಡ್ತಾರೆ. ತಾವು ಕೂಡ ನಮ್ಮ ಪ್ರಶ್ನೆ ಕೇಳ್ತೀರಿ, ನಾವು ಉತ್ತರ ಕೊಡ್ತೀವಿ, ಇಲ್ಲ ಅಂತಲ್ಲ. ಇದೇ ರೀತಿಯಾದಂಥ ಬಿ ಜೆ ಪಿಯವರು 10 ಲಕ್ಷ ಕೊಡ್ತೀವಿ ಅಂತೇಳಿ 11 ವರ್ಷ ಆಯಿತು. ಇದ್ರ ಜೊತೆಗೆ ಅದನ್ನು ಕೇಳಬೇಕು ನೀವು. ಬಿ ಜೆ ಪಿಯವರು ಕೂಡ 11 ಲಕ್ಷ ಯಾವ ಕೊಡ್ತೀರಿ, 10 ಲಕ್ಷ ಯಾವ ಕೊಡ್ತೀರಿ ಅಂತಲೂ ಕೇಳಬೇಕಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕೊಡ್ತೀವಿ ಅಂತ ಕೊಡ್ತಾರೆ. ಗ್ಯಾರಂಟಿ ಇದು ನೀವು ಹೇಳಿದ್ದು 3 ತಿಂಗಳಿಂದ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕೊಡ್ತೀವಿ ಅಂತ ಹೇಳಿ. ಅಗಲಾಗಲ ಬಿ ಜೆ ಪಿಯವರು ಇದ್ರ ಬಗ್ಗೆ ಟೀಕೆ ಮಾಡ್ತಾರೆ. ತಾವು ಕೂಡ ನಮ್ಮ ಪ್ರಶ್ನೆ ಕೇಳ್ತೀರಿ, ನಾವು ಉತ್ತರ ಕೊಡ್ತೀವಿ, ಇಲ್ಲ ಅಂತಲ್ಲ. ಇದೇ ರೀತಿಯಾದಂಥ ಬಿ ಜೆ ಪಿಯವರು 10 ಲಕ್ಷ ಕೊಡ್ತೀವಿ ಅಂತೇಳಿ 11 ವರ್ಷ ಆಯಿತು. ಇದ್ರ ಜೊತೆಗೆ ಅದನ್ನು ಕೇಳಬೇಕು ನೀವು. ಬಿ ಜೆ ಪಿಯವರು ಕೂಡ 11 ಲಕ್ಷ ಯಾವ ಕೊಡ್ತೀರಿ, 10 ಲಕ್ಷ ಯಾವ ಕೊಡ್ತೀರಿ ಅಂತಲೂ ಕೇಳಬೇಕಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕೊಡ್ತೀವಿ ಅಂತ ಹೇಳಿ. ಅಗಲಾಗಲ ಬಿ ಜೆ ಪಿಯವರು ಇದ್ರ ಬಗ್ಗೆ ಟೀಕೆ ಮಾಡ್ತಾರೆ. ತಾವು ಕೂಡ ನಮ್ಮ ಪ್ರಶ್ನೆ ಕೇಳ್ತೀರಿ, ನಾವು ಉತ್ತರ ಕೊಡ್ತೀವಿ, ಇಲ್ಲ ಅಂತಲ್ಲ. ಇದೇ ರೀತಿಯಾದಂಥ ಬಿ ಜೆ ಪಿಯವರು 10 ಲಕ್ಷ ಕೊಡ್ತೀವಿ ಅಂತೇಳಿ 11 ವರ್ಷ ಆಯಿತು. ಇದ್ರ ಜೊತೆಗೆ ಅದನ್ನು ಕೇಳಬೇಕು ನೀವು. ಬಿ ಜೆ ಪಿಯವರು ಕೂಡ 11 ಲಕ್ಷ ಯಾವ ಕೊಡ್ತೀರಿ, 10 ಲಕ್ಷ ಯಾವ ಕೊಡ್ತೀರಿ ಅಂತಲೂ ಕೇಳಬೇಕಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕೊಡ್ತೀವಿ ಅಂತ ಕೊಡ್ತಾರೆ. ಗ್ಯಾರಂಟಿ ಇದು ನೀವು ಹೇಳಿದ್ದು 3 ತಿಂಗಳಿಂದ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕೊಡ್ತೀವಿ ಅಂತ ಹೇಳಿ.